IPL ನಲ್ಲಿ ಮೊದಲೆಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಅಂದ್ರೆ ಕ್ರೇಜೇ ಇರಲಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಟ್ರೀಟ್ ಮಾಡ್ತಾ ಇದ್ರು. ಆದರೆ 2025ರ IPL ನಲ್ಲಿ ವಿ ಆರ್ ಆಲ್ಸೋ ಕಾಂಪಿಟೇಟರ್ಸ್ ಅನ್ನೋ ಥರ ಪರ್ಫಾರ್ಮೆನ್ಸ್ ನೀಡಿದ್ರು. ಲಾಸ್ಟ್ ಮೂಮೆಂಟ್ ನಲ್ಲಿ ಪ್ಲೇ ಆಫ್ ಅನ್ನ ಮಿಸ್ ಮಾಡ್ಕೊಳ್ತಾರೆ ಅಂಡ್ ಪಾಯಿಂಟ್ಸ್ ಪಟ್ಟಿಯಲ್ಲಿ ನಂಬರ್ 5 ನಲ್ಲಿ ಸೀಸನ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಈಗ ಮಿನಿ ಆಕ್ಷನ್ ನಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗಿ ನೆಕ್ಸ್ಟ್ ಸೀಸನ್ಗೆ ರೆಡಿಯಾಗಿದ್ದಾರೆ. ಕನ್ನಡಿಗರಿಗೂ ಕೂಡ ಈ ಟೀಮ್ ತುಂಬಾನೇ ಸ್ಪೆಷಲ್. ಯಾಕಂದ್ರೆ ಕನ್ನಡಿಗ KL ರಾಹುಲ್ ಇದೇ ಟೀಮ್ ನಲ್ಲಿದ್ದಾರೆ. ಸೊ ಮಿನಿ ಆಕ್ಷನ್ ಮುಗಿದ ಮೇಲೆ ಡೆಲ್ಲಿ ತಂಡ ಹೇಗಿದೆ, ಅವರ ಸ್ಟ್ರೆಂತ್ ಅಂಡ್ ಮೈನಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 21.80 ಕೋಟಿ ರೂಪಾಯಿಯೊಂದಿಗೆ ಮಿನಿ ಆಕ್ಷನ್ ನಲ್ಲಿದ್ದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 5 ವಿದೇಶಿ ಆಟಗಾರರು ಸೇರಿದಂತೆ ಒಟ್ಟು 8 ಆಟಗಾರರನ್ನ ಖರೀದಿ ಮಾಡಿತು. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಫೈರ್ ಪವರ್ ಪ್ಲೇಯರ್ಗಳನ್ನೇ ಪಿಕ್ ಮಾಡಿದೆ. ಅದರಲ್ಲೂ ಜಮ್ಮು ಮತ್ತು ಕಾಶ್ಮೀರದ ವೇಗಿ ಔಕಿದ್ ನಬೀದಾರ್ ಅವರನ್ನ 8.40 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದೆ. ಹಾಗೆ ದಕ್ಷಿಣ ಆಫ್ರಿಕಾದ ಬ್ಯಾಟ್ಸ್ಮನ್ ಡೇವಿಡ್ ಮಿಲ್ಲರ್ ಹಾಗೆ ಇಂಗ್ಲೆಂಡ್ ತಂಡದ ಬೆನ್ ಡಕೆಟ್ ಇಬ್ಬರನ್ನು ಕೂಡ 2 ಕೋಟಿ ರೂಪಾಯಿ ಮೂಲ ಬೆಲೆಗೆ ಪಿಕ್ ಮಾಡಿದೆ. ಇನ್ನು RCBಯ ಮಾಜಿ ಆಟಗಾರ ಲುಂಗಿಯನ್ ಗಿಡಿ ಮತ್ತು ಕೈಲ್ ಜೇಮಿಸನ್ ಅವ್ರಿಗೂ ಕೂಡ 2 ಕೋಟಿ ರೂಪಾಯಿ ನೀಡಿ ಪಿಕ್ ಮಾಡಿದೆ. ಅಂಡ್ ಪಾತುಮ್ ನಿಸಾಂಕ್ ಅವರನ್ನ 4 ಕೋಟಿ ರೂಪಾಯಿಗೆ ಕೊಂಡುಕೊಂಡಿದೆ. ಜೊತೆಗೆ ಮಾಜಿ ಆಟಗಾರ ಪೃಥ್ವಿ ಶಾಗೂ ಕೂಡ ಬಿಡ್ ಮಾಡಿದ್ದು ವಿಶೇಷವಾಗಿತ್ತು. ಸೊ ಹರಾಜಿನಲ್ಲಿ ಒಳ್ಳೆ ಸೆಲೆಕ್ಷನ್ ಮಾಡಿಕೊಂಡಿರುವಂತ ಡೆಲ್ಲಿ ನೆಕ್ಸ್ಟ್ ಸೀಸನ್ಗೆ ಒನ್ ಆಫ್ ದಿ ಡೇಂಜರಸ್ ಟೀಮ್ ಆಗಿ ಕಾಣ್ತಾ ಇದೆ. ಡೆಲ್ಲಿ ತಂಡಕ್ಕೆ ಬ್ಯಾಟಿಂಗ್ ಬಲವೇ KL ರಾಹುಲ್. IPL ನಲ್ಲಿ ಚೊಚ್ಚಲ ಕಪ್ ನಿರೀಕ್ಷೆಯಲ್ಲಿರುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಬ್ಯಾಟಿಂಗ್ ಬೆನ್ನೆಲುಬೆ ಕನ್ನಡಿಗ KL ರಾಹುಲ್. ಅನುಭವಿ ಹಾಗೆ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರನಾಗಿರುವಂತ ರಾಹುಲ್ ಡೆಲ್ಲಿಗೆ ಪ್ಲಸ್ ಪಾಯಿಂಟ್ ಆಗ್ತಾರೆ. IPL 2025ರಲ್ಲೂ ಕೂಡ ಡೆಲ್ಲಿ ತಂಡದ ಪರ ಅತ್ಯುತ್ತಮ ಪ್ರದರ್ಶನ ನೀಡಿದ್ರು. 13 ಪಂದ್ಯಗಳಲ್ಲಿ 539 ರನ್ಗಳನ್ನ ಕಲೆ ಹಾಕಿದ್ರು. ಅಂಡ್ IPL ಕರಿಯರ್ನಲ್ಲಿ 46ರ ಸರಾಸರಿಯಲ್ಲಿ 5227 ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. ಇದು ಅವರ ಕನ್ಸಿಸ್ಟೆನ್ಸಿಯನ್ನ ಎತ್ತಿ ತೋರಿಸ್ತಾ ಇದೆ. ಸೊ KL ರಾಹುಲ್ ನಾಯಕತ್ವದಲ್ಲಿ ಬ್ಯಾಟಿಂಗ್ ನಡೆಯಲಿದ್ದು ನಿತೀಶ್ ರಾಣಾ, ಟ್ರಿಸ್ಟನ್ ಸ್ಟಬ್ಸ್ ಹಾಗೆ ಕರುಣ್ ನಾಯರ್, ಸಮೀರ್ ರಿಜ್ವಿ ಮತ್ತು ಅಭಿಷೇಕ್ ಪೋರೆಲ್ ಒಳ್ಳೆ ಸಾಥ್ ಕೊಡ್ತಾರೆ. ಇನ್ನು ಆಲ್ರೌಂಡರ್ಗಳಾದಂಥ ಅಕ್ಷರ್ ಪಟೇಲ್ ಹಾಗೆ ಅಶುತೋಷ್ ಶರ್ಮಾ ಇರೋದು ಮಿಡಲ್ ಓವರ್ಗಳಲ್ಲಿ ತಂಡವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಬೌಲಿಂಗ್ ನಲ್ಲೂ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ. ಆಸ್ಟ್ರೇಲಿಯಾದ ಸ್ಟಾರ್ ಬೌಲರ್ ಮಿಚೆಲ್ ಶಾರ್ಕ್ ಹಾಗೆ ಭಾರತ ತಂಡದ ಒನ್ ಆಫ್ ದಿ ಬೆಸ್ಟ್ ಬೌಲರ್ ಕುಲ್ದೀಪ್ ಯಾದವ್, ಇನ್ನು T ನಟರಾಜನ್ ಹಾಗೆ ಮುಖೇಶ್ ಕುಮಾರ್ ಹಾಗೆ ದುಷ್ಮಂತ ಚಮೀರ್ ಅವರ ಪೇಸ್ ಮತ್ತು ಸ್ಪಿನ್ ಕಾಂಬಿನೇಷನ್ ಬಲಿಷ್ಠವಾಗಿದೆ. ಈ ಮೂಲಕ ಪವರ್ ಹಿಟ್ಟರ್ ಬ್ಯಾಟರ್ಸ್, ಕ್ವಾಲಿಟಿ ಆಲ್ರೌಂಡರ್ಸ್ ಹಾಗೆ ಬಲಿಷ್ಠ ಬೌಲಿಂಗ್ ತಂಡದೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 19ನೇ ಆವೃತ್ತಿಗೆ ಕಾಲಿಡ್ತಾ ಇದೆ. ಟಾಪ್ ಆರ್ಡರ್ ಓಕೆ, ಮಿಡಲ್ ಆರ್ಡರ್ ಮರೆತ್ರ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ರು ಕೂಡ ಬ್ಯಾಟ್ಸ್ಮನ್ಗಳು ಹಾಗೆ ಎಡಗೈ ಬೌಲರ್ಗಳ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದಂತೆ ಕಾಣ್ತಾ ಇದೆ. ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿದ್ರು ಕೂಡ ಒಂದೇ ರೀತಿಯ ಪ್ರೊಫೈಲ್ ಅನ್ನ ಹೊಂದಿರುವಂತ ಅನೇಕ ಆಟಗಾರರು ಒಂದೇ ಸ್ಲಾಟ್ಗೆ ಫೈಟ್ ಅನ್ನ ಕೊಡಬಹುದು. ಅಂಡ್ ಮಧ್ಯಮ ಕ್ರಮಾಂಕದಲ್ಲಿ ಯಾರು ಅನ್ನುವಂತ ಕನ್ಫ್ಯೂಷನ್ಸ್ ಬರಬಹುದು. ಜೊತೆಗೆ ಎಕ್ಸ್ಪೀರಿಯನ್ಸ್ಡ್ ಇಂಡಿಯನ್ ಫಿನಿಷರ್ ಕೊರತೆ ಇದೆ. ಇನ್ನು ಪದೇ ಪದೇ ಇಂಜುರಿಗೆ ತುತ್ತಾಗುವಂತ ಔಕಿದ್ ನಬಿಗೆ ಅಷ್ಟು ದೊಡ್ಡ ಅಮೌಂಟ್ ಅನ್ನ ಕೊಟ್ಟಿದ್ದು ಯಾಕೆ ಎನ್ನುವಂತ ಪ್ರಶ್ನೆ ಕೂಡ ಇದೆ. ಸೊ ಮಿನಿ ಆಕ್ಷನ್ ನಲ್ಲಿ ಟಾಪ್ ಆರ್ಡರ್ ಬ್ಯಾಟರ್ಗಳನ್ನೇ ಟಾರ್ಗೆಟ್ ಮಾಡೋ ಬದಲು ಭಾರತೀಯ ಫಿನಿಷರ್ಗಳ ಮೇಲೆ ಹೂಡಿಕೆ ಮಾಡಬಹುದಿತ್ತು ಅನ್ನೋದು ಕೆಲ ವಿಶ್ಲೇಷಕರ ವಾದ. ಇನ್ನು ಉಳಿದಂತೆ ತಂಡ ಒಂದು ಬ್ಯಾಲೆನ್ಸ್ಡ್ ಆಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಕಳೆದ ಸೀಸನ್ಗಿಂತ ಈ ಸೀಸನ್ ಅಲ್ಲಿ ಮತ್ತಷ್ಟು ಬಲಿಷ್ಠವಾಗಬಹುದು. ಆದ್ರೆ ಆನ್ ಫೀಲ್ಡ್ ನಲ್ಲಿ ಪರ್ಫಾರ್ಮೆನ್ಸ್ ಹೇಗೆ ಕೊಡ್ತಾರೆ ಅನ್ನೋದೇ ಈಗಿರುವಂತ ಪ್ರಶ್ನೆ. ನಮಸ್ಕಾರ.